ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲಿಟ್ಸ್. ಇವತ್ತೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಈಗಿರೋ ಒಂದು ಸಿಚುವೇಷನಲ್ಲಿ, ಈ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಎಲ್ಲರೂ ಟೆನ್ಸ್ಡ್ ಆಗಿದ್ದೀವಿ. ಹೇಗೆ ಏನು ನನಗೆ ಪರ್ಸ್ನಲಿ ಹೇಳಬೇಕಂದ್ರೆ ನಾನು ತುಂಬ ಚಿಂತೆ ಮಾಡ್ತೀನಿ. ಹೊರಗಡೆಯಿಂದ ಯಾರಾದರೂ ಬಂದರೆ ಡೋರ್ ನಾಬ್ ಸ್ಯಾನಿಟೈಸ್ ಮಾಡೋದು, ಡೋರ್ ಬೆಲ್ ಸ್ಯಾನಿಟೈಸ್ ಮಾಡೋದು ತುಂಬ ಅಂತ ಸ್ಟ್ರೆಸ್ ಆದಂಗೆ ಆಗಿದೆ. ಅಫ್ಕೋರ್ಸ್ ಎಲ್ಲರ ಜೀವನವೂ ಅದೇ ಥರ ಆಗಿದೆ. ಇದೇ ಒಂದು ವಿಷಯನ ಕುರಿತು ನಾನು ನಿಸರ್ಗದಲ್ಲಿರೋ ಹಾಸ್ಪಿಟಲ್ ಡಾಕ್ಟರ್ ಜಿತೇಶ್ ಹತ್ರ ನಾನು ಮಾತಾಡಿದಾಗ ಅವ್ರು ಕೂಡ ನಂಗೆ ಹೇಳಿದ್ರು, ಓಕೆ, ಬೇರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಈಗ ಸದ್ಯಕ್ಕೆ ಬೇಕಾಗಿರೋದು ನಮಗೆ ಕರೋನಾದ ಹೇಗೆ ಕೇರ್ ಮಾಡಬೇಕು, ಏನು ತಿನ್ನಬೇಕು, ಅಥವಾ ಯಾವ ರೀತಿ ನಮ್ಮ ಹೆಲ್ತ್ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಅನ್ನೋ ಸಲುವಾಗಿ ಒಂದು ವಿಡಿಯೋನ ಮಾಡಿ ಕಳಿಸಿದ್ದಾರೆ. ದಯವಿಟ್ಟು ಸ್ವಲ್ಪನೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ಅವರು ಆನ್ಲೈನ್ ಟ್ರೀಟ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಆನ್ಲೈನ್ ಕನ್ಸಲ್ಟೆನ್ಸಿ ಕೂಡ ಮಾಡ್ತಾ ಇದ್ದಾರೆ. ಪ್ಲೀಸ್ ಸಿಗೋ ಬೆನಿಫಿಟ್ಸ್ನ ತಗೊಳ್ಳಿ, ಯಾವುದೇ ಚಾರ್ಜಸ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಆನ್ಲೈನ್ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದಾರೆ. ಅವರು ತುಂಬ ಸೋಷಿಯಲ್ ವರ್ಕರ್ಸಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಆದಷ್ಟು ಒಳ್ಳೆಯ ವ್ಯಕ್ತಿಗಳು ಸಿಕ್ಕಾಗ ಅವರಿಂದ ಉಪಯೋಗನ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಕಂಪ್ಲೀಟಾಗಿ ನೋಡಿ. ನಿಮಗೆ ಇವತ್ತಿನ ವಿಷಯ ಇಷ್ಟ ಆಯಿತು ಅಂತ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗಾಯಸ್ ಗ್ಲಿಟ್ಸ್ಗೆ ಸ್ವಾಗತ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್, ಸಿರ್ಸಿ. ಲಾಸ್ಟ್ ಟೈಮ್ ಗಾಯತ್ರಿ ಮೇಡಮ್ ಹತ್ರ ಮಾತಾಡಿದಾಗ ಅವರು ಕೊರೋನಾ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡಿ ಅಂತ ಹೇಳಿದರು. ಅದಕ್ಕಾಗಿ ಇವತ್ತು ನಾವು ಕೋವಿಡ್-19 ಬಗ್ಗೆ ಡಿಸ್ಕಸ್ ಮಾಡೋಣ. ಕೋವಿಡ್ ಮಹಾಮಾರಿಯಿಂದ ನಾವೆಲ್ಲರೂ ತುಂಬ ತೊಂದರೆಯಲ್ಲಿ ಇದ್ವಿ. ಅದು ನಮ್ಮ ಎಜುಕೇಷನ್ ಆಗ್ಬೋದು, ನಮ್ಮ ಬಿಸ್ನೆಸ್ ಆಗ್ಬೋದು, ನಮ್ಮ ಪ್ರೊಫೆಷನ್ ಆಗ್ಬೋದು, ಎಲ್ಲರೂ ಭಾಳಷ್ಟು ತೊಂದರೆಯಲ್ಲಿದೆ. ನಮ್ಮ ಆರೋಗ್ಯ ಸಮಸ್ಯೆಗಳಿಂದ ಕೂಡ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ನಮ್ಮ ಕ್ಲೋಸ್ ರಿಲೇಟಿವ್ಸಲ್ಲಿ ಡೆತ್ ಆಗ್ತಾ ಇದೆ, ಭಾಳಷ್ಟು ತೊಂದರೆಗಳಾಗ್ತಾ ಇದೆ. ಆದರೂ ಎಲ್ಲ ನಾವು ಹೇಳ್ದಂಗೆ ಹೆದರಿಕೆ ಅಲ್ಲ, ಎಚ್ಚರಿಕೆ ಇರಬೇಕು. ಸೊ ಹಾಗಿದ್ರೆ ಮಾತ್ರ ನಮಗೆ ಈ ಕೋವಿಡ್-19 ವಿರುದ್ಧ ಫೈಟ್ ಮಾಡಲಿಕ್ಕೆ ಸಾಧ್ಯ. ಸೊ ಇದರದ್ದು ಫಸ್ಟ್ ವೇವ್ ಆಯಿತು ಲಾಸ್ಟ್ ಇಯರ್, ಆಲ್ಮೋಸ್ಟ್ ಮಾರ್ಚಲ್ಲಿ ನಮ್ಮ ಇಂಡಿಯಾದಲ್ಲಿ ಅದು ಸಿವಿಯರ್ ಆಗಿತ್ತು. ಆ್ಯಂಡ್ ಈ ಸಲ ನಾವು ಸೆಕೆಂಡ್ ವೇವನ್ನು ಫೇಸ್ ಮಾಡ್ತಾ ಇದ್ವಿ. ನಮ್ಗೆ ಗೊತ್ತಿದೆ, ಯೂಶ್ವಲಿ ಪ್ರತಿಯೊಂದು ಪ್ಯಾಂಡಮಿಕಲ್ಲಿ ಕೂಡ ಫಸ್ಟ್ ವೇವು ಮತ್ತು ವೆರಿ ಸ್ಟ್ರಾಂಗ್ ಸೆಕೆಂಡ್ ವೇವ್, ಮತ್ತೊಂದು ಥರ್ಡ್ ವೇವ್ ಆ್ಯಂಡ್ ಫೋರ್ತ್ ವೇವ್ ಈ ಥರ ಆಗುವ ಸಾಧ್ಯತೆಗಳು ತುಂಬ ಇದೆ. ಆ್ಯಂಡ್ ಈ ಕೊರೋನಾ ವೈರಸ್ ಏನಿದೆ ಅದು ನಿನ್ನೆ ಆಗಿ ಕಂಡುಹಿಡಿದಿರುವಂಥ ಒಂದು ವೈರಸ್ ಅಲ್ಲ, ಇದು ಭಾಳ ವರ್ಷಗಳಿಂದ ಇದೆ. ಸೊ ಅದರಿಂದ ಭಾಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ. ಸೊ ಬಟ್ ಈ ಸೆಕೆಂಡ್ ವೇವಲ್ಲಿ, ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ವೇವ್, ಡೆತ್ ರೇಟು ಸ್ವಲ್ಪ ಹೆಚ್ಚಾಗಿದೆ. ನಮಗೆ ಗೊತ್ತಿದೆ, ಎಷ್ಟೋ ಯಂಗ್ಸ್ಟರ್ಸ್ ಈಗ ಫಸ್ಟ್ ವೇವ್ ಕಂಪೇರ್ ಮಾಡಿದರೆ ತುಂಬ ವಯಸ್ಸಾದವರು, ತುಂಬ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದ್ದವರು, ಇಲ್ಲ ಬೇರೆ ಕೆಲವು ಸಿವಿಯರ್ ಇಲ್ನೆಸ್ ಇರೋವರಿಗೆ ಮಾತ್ರ ಕಾಂಪ್ಲಿಕೇಶನ್ಸ್ ಆಗ್ತಿತ್ತು. ಬಟ್ ಈ ಸಲ ಏನಾಗಿದೆ ಅಂದರೆ ತುಂಬ ಯಂಗ್ಸ್ಟರ್ಸ್ ಕೂಡ ಈ ಒಂದು ಮಹಾಮಾರಿಯಿಂದ ಡೆತ್ ಆಗ್ತಾ ಇದೆ. ಸೊ ಇದಕ್ಕೆ ಏನು ಮುಖ್ಯ ಕಾರಣ ಅಂತ ನಾವು ನೋಡೋಣ. ಸೊ ಇದರಲ್ಲಿ ಫಸ್ಟ್ ಕಾರಣ ಏನು ಅಂತ ನೋಡಿದರೆ ನೆಗ್ಲಿಜೆನ್ಸ್. ಅಂದರೆ ತುಂಬ ಜನ, ಈಗ ನಮ್ಮಲ್ಲಿ ಬರುವಂಥ ಪೇಷಂಟ್ಸಲ್ಲೇ ತುಂಬ ಜನ ಹೇಳ್ತಾರೆ, ಕೋವಿಡ್ ಬಗ್ಗೆ ನಾವು ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಗ ಡಿಸ್ಕಸ್ ಮಾಡುವಾಗ ಅವ್ರು ಹೇಳ್ತಾರೆ, ಸರ್ ನಮಗೇನಾಗಲ್ಲ, ನಂದಲ್ಲಿ ಇಮ್ಯುನಿಟಿ ಚೆನ್ನಾಗಿದೆ. ಕೆಲವರು ಹೇಳ್ತಾರೆ, ನನ್ನ ಬಾಡಿ ಹೀಟ್ ಇದ್ದಲ್ಲಿ ಕೊರೋನಾ ಸರ್ವೈವ್ ಆಗಲ್ಲ. ಸೊ ದೇರ್ ಆಲ್ ಲೈಕ್ ಫೂಲಿಶ್ನೆಸ್. ಸೊ ನಾವು ಏನು ಮಾಡಬೇಕು, ನಾವು ಅರ್ಥ ಮಾಡ್ಕೋಬೇಕು. ಈ ಕೋವಿಡ್ ಏನಿದೆ ಯೂಶ್ವಲಿ ಫಸ್ಟ್ ವೀಕಲ್ಲಿ ಅಷ್ಟೊಂದು ಸಿವಿಯರ್ ಆಗಲ್ಲ. ಎಷ್ಟೋ ಜನರಿಗೆ ನಾವು ನೋಡ್ತೀವಿ, ಚೆಕ್ ಮಾಡಿದಾಗ ಕೊರೋನಾ ಪಾಸಿಟಿವ್, ನಮ್ಮ ಟೆಸ್ಟ್ ಏನಿದೆ RT-PCR ಟೆಸ್ಟ್ ಮಾಡಿದಾಗ ಕೊರೋನಾ ಪಾಸಿಟಿವ್ ಅಂತ ಬರುತ್ತೆ. ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ, ನೆಗಡಿ ಇರ್ಬೋದು, ಲೈಟ್ ಕೆಮ್ಮು ಇರ್ಬೋದು, ಆರ್ ಮೇ ಬಿ ಸ್ಲೈಟ್ ಒಂದು ಫೀವರ್ ಇರ್ಬೋದು. ಸೊ ಅವ್ರಲ್ಲಿ ಏನು ಅನ್ಕೊಳ್ತಾರೆ, ಓಕೆ ಫೀವರ್ ಬಂತು, ಒಂದು ವಾರದಲ್ಲಿ ಅದು ಕಡಿಮೆ ಆಯಿತು, ನಾನು ಒಂದ್ಸಲ RT-PCR ಮಾಡಿ ನೋಡಿದಾಗ ನೆಗೆಟಿವ್ ಬಂತು, ಓಕೆ ಡನ್, ನಾನು ಕೊರೋನಾ ಫೈಟ್ ಮಾಡಿ ಗೆದ್ದಾಯಿತು ಅಂತ ಅಂದ್ಕೊಳ್ತಾರೆ. ಬಟ್ ಆ್ಯಕ್ಚುಲಿ ಏನಿದೆ, ಆಫ್ಟರ್ 6 ಡೇಸೇ ಇದರದ್ದು ಮೇಜರ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋದು. ಸೊ ಆ 6 ಡೇಸ್ ನಂತರ ಏನಾಗುತ್ತೆ, ಇವನ್ ದೋ ನಿಮ್ಗೆ RT-PCR ನೆಗೆಟಿವ್ ಬಂದರೂ ಕೂಡ, ಯಾಕೆಂದರೆ RT-PCR ನೆಗೆಟಿವ್ ಬರೋ ಸಾಧ್ಯತೆ ಇರುತ್ತೆ. ನೀವು ಮೂಗಿಂದ ತೆಗೆದಿರುವಂಥ ಸ್ಯಾಂಪಲಲ್ಲಿ ಆ ವೈರಸ್ ಇಲ್ಲ ಅಂದರೆ RT-PCR ನೆಗೆಟಿವೇ ಬರುತ್ತೆ. ಸೊ ಅದರ ಅರ್ಥ ನಿಮಗೆ ನಿಮ್ಮ ಬಾಡಿಯಲ್ಲಿ ಕೊರೋನಾ ವೈರಸ್ ಇಲ್ಲ ಅಥವಾ ಅದರದ್ದು ಮಲ್ಟಿಪ್ಲಿಕೇಶನ್ ಆಗ್ತಾ ಇಲ್ಲ ಅಂತ ಅಲ್ಲ. ಸೊ 6 ಡೇಸ್ ನಂತರ ಕೆಲವರಲ್ಲಿ ಲೈಟ್ ಆಗಿ ಅಂದರೆ ಬ್ರೆತ್ಲೆಸ್ನೆಸ್, ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್.
ಸೊ ಇದಕ್ಕೆ ನಾ ಹೇಳಿದ್ದು ಅಂದರೆ ತುಂಬ ಜನ ಯಂಗ್ಸ್ಟರ್ಸ್ ಎಸ್ಪೆಷಲಿ, ಈಗ ವಯಸ್ಸಾದವ್ರು ಏನಾಗುತ್ತೆ ಅಂದರೆ ಅವರಿಗೆ ದೇ ವಿಲ್ ಹ್ಯಾವ್ ದಟ್ ಫಿಯರ್, ಅವರು ಸ್ವಲ್ಪ ಕೇರ್ಫುಲ್ ಆಗಿರ್ತಾರೆ. ಈಗ ನಾವು ಕೂಡ ನಮ್ಮ ತಂದೆ ತಾಯಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಹೆಚ್ಚಿಗೆ ಕೇರ್ ಕೊಡ್ತೀವಿ, ಬಟ್ ವಿ ಫಾರ್ಗೆಟ್ ಟು ಥಿಂಕ್ ಅಬೌಟ್ ಅವರ್ ಸೆಲ್ಸ್. ಸೊ ನಾವೇನು ಮಾಡ್ತೀವಿ, ಓಕೆ ನಂದು ಆರೋಗ್ಯ ಚೆನ್ನಾಗಿದೆ, ಐ ಆಮ್ ಯಂಗ್ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಆಫ್ಟರ್ 6 days ಏನಾಗುತ್ತೆ, ಕೆಲವು ಸಲ ಈ ಬ್ರೀತಿಂಗ್ ಡಿಫಿಕಲ್ಟೀಸ್ ಡೆವಲಪ್ ಆಗುತ್ತೆ ಆ್ಯಂಡ್ ಇಮ್ಮಿಡಿಯೇಟ್ಲಿ ದ ಪೇಷಂಟ್ ಕೊಲ್ಯಾಪ್ಸಸ್. ಸೊ ಫಸ್ಟ್ ರೀಸನ್ ಯಾಕೆ ಯಂಗ್ಸ್ಟರ್ಸ್ ಲೈಕ್ ಡೆತ್ ಆಗ್ತಾ ಇದೆ ಅಂದರೆ ಅದಕ್ಕೆ ಫಸ್ಟ್ ರೀಸನ್ ಅಂದರೆ ನೆಗ್ಲಿಜೆನ್ಸ್. ಸೊ ಒಬ್ಬರಿಗೆ ಕೋವಿಡ್ ಸಿಂಪ್ಟಮ್ಸ್ ಬಂದರೆ, ಅವರು ಕೊರೋನಾ ಪಾಸಿಟಿವ್ ಆದರೆ ಆ ಒಂದು ತಿಂಗಳು ಅವರು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ನೆಕ್ಸ್ಟ್ ನಿಮ್ಮ ಟೆಸ್ಟ್ ಮಾಡಿ ಅದು ನೆಗೆಟಿವ್ ಬಂದರೂ ಕೂಡ ಯಾವ ಟೈಮಲ್ಲಿ ಕೂಡ ಇದು ಫ್ಲೇರ್ ಅಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ 1 month ನಾವು ಸ್ಟ್ರಿಕ್ಟ್ ಆಗಿರಬೇಕು. ಅಂದರೆ ನಾವು ಚೆಕ್ ಮಾಡ್ತಾ ಇರಬೇಕು, ನಮ್ಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆಯಾ, ಬ್ರೆತ್ಲೆಸ್ನೆಸ್ ಆಗ್ತಾ ಇದೆಯಾ, ಅಥವಾ ಬೇರೆ ಏನಾದರೂ ಸಿಂಪ್ಟಮ್ಸ್ ಆಗ್ತಾ ಇದೆಯಾ ಅಂತ ನಾವು ನೋಡ್ತಾ ಇರಬೇಕು. ಎರಡನೇದೇನೆಂದರೆ, ಕೋವಿಡ್-19 ಇದ್ದಾಗ ತುಂಬ ಲೈಕ್ ಇದು ವಾರ್ನಿಂಗ್ ಸೈನ್ಸ್ ಇರುತ್ತೆ. ಅಂದರೆ ಬಾಡಿ ನಮ್ಗೆ ಹೇಳುತ್ತೆ, ಓಕೆ ಯು ಆರ್ ಇನ್ ಟ್ರಬಲ್. ಅದರನ್ನು ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದು. ಸೊ ಅದರಲ್ಲಿ ಫಸ್ಟ್ ಏನು, ಲೈಕ್ ಈಗ ನಿಮ್ಮ ಬ್ರೀತಿಂಗ್ ರೇಟ್ ಹೆಚ್ಚಾಗುತ್ತೆ, ನಮಗೆ ಸ್ವಲ್ಪ ಬ್ರೆತ್ಲೆಸ್ನೆಸ್ ಅನುಭವಿಸ್ಬೋದು. ಅಂದರೆ ದೀರ್ಘವಾಗಿ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಬ್ರೀತಿಂಗ್ ಸ್ವಲ್ಪ ಸಮಸ್ಯೆ ಇದ್ದಂಗೆ ಅನಿಸ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅದೆಲ್ಲ ಇದ್ದರೆ ಇಮಿಡಿಯೇಟ್ಲಿ ಏನು ಮಾಡಬೇಕು, ಇಫ್ ಯು ಆರ್ ಅಂದರೆ ನಿಮಗೊಂದು ಫ್ಲೂ ಲೈಕ್ ಸಿಂಪ್ಟಮ್ ಇತ್ತು, ಜ್ವರ ಇತ್ತು, ಅಥವಾ ಕೆಮ್ಮಿತ್ತು, ಅಥವಾ ನೆಗಡಿ ಇತ್ತು, ಆ್ಯಂಡ್ ನಿಮಗೆ ಲೈಕ್ ಈಗ ಓಕೆ ಕೋವಿಡ್ ಪಾಸಿಟಿವ್ ಅಂತ ಡಿಟೆಕ್ಟ್ ಆಗಿದೆ, ಒಂದು 6 days 7 days ನಂತರ ಸ್ವಲ್ಪ ಆದರೂ ಬ್ರೀತಿಂಗ್ ಡಿಫಿಕಲ್ಟೀಸ್ ಇದ್ದರೆ, ಅಥವಾ ನಿಮ್ಮ ಉಸಿರಾಟದ ಸ್ಪೀಡ್ ಹೆಚ್ಚಾದರೆ, ಅದು ನೀವೇ ಕಂಡುಹಿಡಿಬೋದು. ಬೇಕಾದ್ರೆ ನೀವು ಒಂದು ಬೆಡ್ಡಲ್ಲಿ ಮಲ್ಕೊಂಡು ನಿಮ್ಮ ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಂಡು ನೀವು ನೋಡಿ ನಿಮ್ಮ 1 minute ಎಷ್ಟು ಸಲ ಉಸಿರಾಟ ಆಗುತ್ತೆ ಅಂತ ನೋಡಿ. ಸೊ ಯೂಶಲಿ ಇಟ್ ವಿಲ್ ಬಿ ಬಿಟ್ವೀನ್ ಅರೌಂಡ್ 14 to 20 ಒಳಗೆ ಇರಬೇಕು. ಆ್ಯಂಡ್ ಇದು 25ಕ್ಕಿಂತ ಹೆಚ್ಚು ಅಥವಾ 30ಕ್ಕಿಂತನೂ ಹೆಚ್ಚಿಗೆ ಇದೆ, 1 minute 30ಕ್ಕಿಂತ ಹೆಚ್ಚಿಗೆ ಸಲ ನೀವು ಉಸಿರಾಡ್ತಾ ಇದ್ದರೆ ದಟ್ ಶೋಸ್ ದಟ್ ನಿಮಗೇನೋ ಹೈಪಾಕ್ಸಿ ಇದೆ, ನಿಮಗೆ ಬ್ರೆತ್ಲೆಸ್ನೆಸ್ ಇದೆ. ಸೊ ಇಮ್ಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಹೋಗಬೇಕು, ಅದು ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನೊಂದಂದ್ರೆ ನಾವು ಪಲ್ಸ್ ನೋಡ್ಬೋದು. ಸೊ ಪಲ್ಸ್ ನೋಡುವಾಗ ನಿಮ್ಮ ಪಲ್ಸ್ ನಾವು ಯೂಶಲಿ ಲೆಸ್ ದೆನ್ 120 ಇರಬೇಕು. 100 to 120 ಯೂಶಲಿ ನಾವು ಹೇಳ್ತೀವಿ 72 beats per minute ಅಂತ ಹೇಳ್ತೀವಿ. ಬಟ್ ಆದರೂ ಅದು ಕೆಲವು ಕೇಸಸಲ್ಲಿ ಈಗ ಏನಾಗುತ್ತೆ, ನಮಗೊಂದು ಡೌಟ್ ಇದೆ, ನಮಗೆ ಕೊರೋನಾ ಇರ್ಬೋದು ಅಥವಾ ಕೋವಿಡ್ ಆಗಿತ್ತು, ಕಾಂಪ್ಲಿಕೇಶನ್ಸ್ ಆಗ್ಬೋದೇನೋ, ಅವಾಗ ಸ್ಟ್ರೆಸ್ ಇರುತ್ತೆ. ಸೊ ಸ್ಟ್ರೆಸ್ ಇದ್ದಾಗ ಆಟೋಮ್ಯಾಟಿಕ್ಲಿ ನಮ್ಮ ಪಲ್ಸ್ ರೇಟ್ ಹೆಚ್ಚಾಗುತ್ತೆ. ಸೊ ಅಪ್ ಟು ಒಂದು 120-125 ಇದ್ರೂ ಕೂಡ ದಟ್ ಇಸ್ ನಾರ್ಮಲ್. ಇದು 130ಕ್ಕಿಂತ ಹೆಚ್ಚಿಗೆ ಆದರೂ ಕೂಡ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಒಂದು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು. ಇನ್ನು ಬಹಳಷ್ಟು ಸಿಂಪಲ್ ವೇಸ್ ಇದೆ. ಲೈಕ್ ಈಗ ನೀವು ಉಗುರನ್ನ ಪ್ರೆಸ್ ಮಾಡಿ ನೋಡಿ, ನಮಗೆಲ್ಲ ಗೊತ್ತಿದೆ ಉಗುರು ರೆಡ್ಡಿಶ್ ಕಲರಲ್ಲಿ ಇರುತ್ತೆ, ಅದರ ಕೆಳಗಡೆ ಯು ಕ್ಯಾನ್ ಸಿ ದ ಬೆಡ್. ಸೊ ಇದನ್ನ ಪ್ರೆಸ್ ಮಾಡಿದಾಗ ಅದು ವೈಟಿಶ್ ಆಗುತ್ತೆ, ಬಿಟ್ಟು ಕೂಡಲೇ ವಾಪಸ್ ಅದು ಆ ಸೇಮ್ ಪಿಂಕಿಶ್ ಅಥವಾ ರೆಡ್ಡಿಶ್ ಕಲರಿಗೆ ಬಂದರೆ ಓಕೆ ಯು ಆರ್ ಓಕೆ ಅಂತ ಅರ್ಥ. ಅದಲ್ಲ, ಇದು ವೈಟಿಶ್ ಆಗಿ ರಿಮೈನ್ ಆಗ್ತಾ ಇದೆ ಅಂದರೆ ನಿಮಗೆ ಅಂದರೆ ಆಕ್ಸಿಜನ್ ಕೊರತೆ ಇದೆ. ಸೊ ಹಾಗಾಗಿ ಇಮ್ಮಿಡಿಯೇಟ್ಲಿ ನಾವು ಡಾಕ್ಟರ್ಗೆ ಅದು ತೋರಿಸ್ಬೇಕು. ಸೊ ಈ ವಾರ್ನಿಂಗ್ ಸೈನ್ಸನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಆ್ಯಂಡ್ ಈಗ ಎಲ್ಲರೂ ಕೂಡ ಮಾಡಬೇಕಾಗಿದ್ದೊಂದು ವೆರಿ ಇಂಪಾರ್ಟೆಂಟ್ ಮೆಷರ್ ಟು ಟೇಕ್ ಏನಂದರೆ ಒಂದು ಪಲ್ಸ್ ಆಕ್ಸಿಮೀಟರ್. ನೀವೆಲ್ಲ ನೋಡಿರ್ಬೋದು, ಯಾಕಂದರೆ ಈಗ ಪ್ರತಿಯೊಂದು ಕಡೆನೂ ಪಲ್ಸ್ ಆಕ್ಸಿಮೀಟರ್ ಅವೈಲೇಬಲ್ ಇದೆ. ದಿಸ್ ಇಸ್ ಅ ಪಲ್ಸ್ ಆಕ್ಸಿಮೀಟರ್. ಸೊ ಅದು ನಾವು ಏನು ಮಾಡಬೇಕು ಅಂದರೆ, ಯೂಶಲಿ ಈಗ ರೈಟ್ ಹ್ಯಾಂಡೆಡ್ ಪರ್ಸನ್ ಆದರೆ ಅವರ ಬಲಗೈಯಲ್ಲಿ ಮಿಡಿಲ್ ಫಿಂಗರಿಗೆ ಈ ಪಲ್ಸ್ ಆಕ್ಸಿಮೀಟರ್ನ ಹಾಕಿ ಅದರಲ್ಲಿರೋ ಬಟನನ್ನು ನಾವು ಪ್ರೆಸ್ ಮಾಡಿದರೆ ಅದರಲ್ಲಿ ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ತೋರಿಸುತ್ತೆ. ಸೊ ಯೂಶಲಿ ಈಗ ನೋಡಿ ನನ್ನ ಆಕ್ಸಿಜನ್ ಸ್ಯಾಚುರೇಷನ್ 99 ತೋರಿಸ್ತಾ ಇದೆ. ಸೊ ಯೂಶಲಿ ಹೆಲ್ತಿ ಆಗಿರೋರಿಗೆ ಒಂದು 95 ಅಬೋವ್ ಇರುತ್ತೆ, 96, 97, 98 ಈ ಥರ ಇರುತ್ತೆ. ಸೊ ಇದು ನೋಡುವಾಗ ಕೂಡ ಒಂದೇ ಸಲ ನೋಡಿ ಹೆದರುವಂಥ ಅವಶ್ಯಕತೆ ಇಲ್ಲ. ನೀವು 30 seconds ಇದನ್ನು ನೋಡಬೇಕು. ಅದರಲ್ಲಿ ಕಂಡು ಬರುವಂಥ ಹೈಯೆಸ್ಟ್ ವ್ಯಾಲ್ಯೂ ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಅಂತ ನಾವು ಹೇಳ್ಬೋದು. ಇದು 94ಕ್ಕಿಂತ ಕೆಳಗೆ ಬಂದರೆ, ಸೊ 94ಕ್ಕಿಂತ ಆಕ್ಸಿಜನ್ ಸ್ಯಾಚುರೇಷನ್ ಕೆಳಗಿದ್ದರೆ ನೀವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು, ಒಂದು ಡಾಕ್ಟರ್ ಕನ್ಸಲ್ಟೇಷನ್ ತಗೋಬೇಕು. ಯಾಕೆಂದರೆ ಕೆಲವರಿಗೆ ಏನಾಗುತ್ತೆ, ಲೈಕ್ ಎಸ್ಪೆಷಲಿ ನಾನು ಹೇಳ್ದಂಗೆ ಈಗ ಯಂಗ್ಸ್ಟರ್ಸ್ಗೆ ತೊಂದರೆ ಆಗ್ತಾ ಇದೆ. ಸೊ ಯಂಗ್ಸ್ಟರ್ಸಲ್ಲಿ ಕೆಲವರಲ್ಲಿ ಏನಾಗ್ಬೋದು ಅಂದರೆ ಆಕ್ಸಿಜನ್ ಸ್ಯಾಚುರೇಷನ್ ತುಂಬ ಕಡಿಮೆ ಆದರೂ ಕೂಡ ಲೆಸ್ ದೆನ್ 90, ಲೆಸ್ ದೆನ್ ಅರೌಂಡ್ 80, 84 ಬಂದರೂ ಕೂಡ ಅವರಿಗೆ ಸಿಂಪ್ಟಮ್ಸ್ ಅಷ್ಟೊಂದು ಡೆವಲಪ್ ಆಗಲ್ಲ. ಓಕೆ, ಸೊ ಅದು ತುಂಬ ಕೇಸಸಲ್ಲಿ ಕಂಡು ಬರ್ತಾ ಇದೆ. ಸೊ ಆಕ್ಸಿಜನ್ ಕಡಿಮೆ ಇದೆ ಆದರೂ ಕೂಡ ಸಿಂಪ್ಟಮ್ಸ್ ಡೆವಲಪ್ ಆಗಲ್ಲ. ಹ್ಯಾಪಿ ಹೈಪಾಕ್ಸಿಯಾ ಅಂತ ಹೇಳ್ತೀವಿ ಆ ಕಂಡೀಷನ್ನ. ಸೊ ಸಿಂಪ್ಟಮ್ಸ್ ಡೆವಲಪ್ ಆಗೋ ತನಕ ಇಟ್ ವಿಲ್ ಬಿ ಟೂ ಲೇಟ್. ಲಂಗಲ್ಲೆಲ್ಲ ಫೈಬ್ರೋಸಿಸ್ ಆಗಿ ಅವರು ಕೊಲಾಪ್ಸ್ ಆಗುವಂಥ ಸ್ಟೇಜಲ್ಲಿ
ಹೋಗ್ಬಿಡುತ್ತೆ. ಸೊ ನಾವೇನು ಮಾಡಬೇಕು, ಇದು ಎಲ್ಲರೂ ಪಲ್ಸ್ ಆಕ್ಸಿಮೀಟರ್ ಇಟ್ಕೋಬೇಕು ಮನೆಯಲ್ಲಿ. ಅದರಲ್ಲಿ ನಾವು ರೆಗ್ಯುಲರ್ ಚೆಕ್ ಮಾಡಬೇಕು. ಚೆಕ್ ಮಾಡಿ ಈಗ ಇನ್ಫೆಕ್ಷನ್ ಇರೋರಾದರೆ ಈವನ್ ಆಫ್ಟರ್ 6 days ನಿಮ್ಮ ನೆಗೆಟಿವ್ ರಿಪೋರ್ಟ್ ಬಂದ ಮೇಲೆ ಕೂಡ ನಾವೇನು ಮಾಡಬೇಕು, ಇದನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಆ್ಯಂಡ್ ಇದಕ್ಕೆ ಒಂದು ವಾಕಿಂಗ್ ಟೆಸ್ಟ್ ಕೂಡ ಇದೆ. ಈ ಕೆಲವು ಸಲ ಏನಾಗುತ್ತೆ, ಇದು ಹಾಕಿದಾಗ ಒಂದು 96 97 ಏನಾದರೂ ತೋರಿಸುತ್ತೆ. ಇಮಿಡಿಯೇಟ್ಲಿ ನಮಗೆ ಆಂಗ್ಸೈಟಿ ಆಗುತ್ತೆ. ಓಕೆ, ನಿಮಗೆ ಅಂತಲ್ಲ, ನಮಗೂ ಕೂಡ ಆಂಗ್ಸೈಟಿ ಆಗುತ್ತೆ. ಸೊ ಓಕೆ, ನಂದು ಆಕ್ಸಿಜನ್ ಲೆವೆಲ್ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ, ಇಲ್ಲಾಂದ್ರೆ ನಿನ್ನೆ ನೋಡುವಾಗ 99 ಇತ್ತು, ಇವತ್ತು 96ಕ್ಕೆ ಬಂದಿದೆ, ನಾಳೆ ಇನ್ನೂ ಕಡಿಮೆ ಆಗ್ಬೋದೇನೋ ಅಂತ ಒಂದು ಹೆದರಿಕೆ ಇರುತ್ತೆ. ಸೊ ನಾವೇನು ಮಾಡಬೇಕು, ಆ ವಾಕಿಂಗ್ ಟೆಸ್ಟನ್ನು ಮಾಡ್ಬೋದು. ಇದರನ್ನ ನೋಡಿ ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ಅಂತ ನೋಡಿಕೊಂಡು ಇದಾದಮೇಲೆ 6 minutes ವಾಕಿಂಗ್ ಮಾಡಿ ಅಥವಾ 5 minutes ವಾಕಿಂಗ್ ಮಾಡಿ. ಸ್ವಲ್ಪ ವಯಸ್ಸಾದವರು, ನಡೀಲಿಕ್ಕೆ ಆಗದೇ ಇರೋರಾದರೆ ಒಂದು 3 to 4 minutes ವಾಕಿಂಗ್ ಮಾಡಿ. ಅದಾದಮೇಲೆ ಪುನಃ ನಿಮ್ಮ ಆಕ್ಸಿಜನ್ ಲೆವೆಲ್ಸನ್ನು ಈ ಪಲ್ಸ್ ಆಕ್ಸಿಮೀಟ್ರಲ್ಲಿ ಚೆಕ್ ಮಾಡುವಾಗ ಅದು ಲೆಸ್ ದ್ಯಾನ್ ಅಂದರೆ 5 unitsಗಿಂತ ಹೆಚ್ಚಿಗೆ ಡಿಫ್ರೆನ್ಸ್ ಬಂದರೆ ನಿಮಗೆ ತೊಂದರೆ ಇದೆ ಅಂತ ಅರ್ಥ. ಸೊ ನೀವು ಇಮ್ಮಿಡಿಯೇಟ್ಲಿ ಮೆಡಿಕಲ್ ಸೂಪರ್ವಿಷನ್ ತಗೋಬೇಕು, ಇಲ್ಲ ಹತ್ತಿರ ಇರುವಂಥ ಒಂದು ಕ್ಲಿನಿಕ್ಗೆ ಎಲ್ಲಾದರೂ ಹೋಗಿ ತೋರಿಸ್ಕೋಬೇಕು. ಸೊ ಈಗ ಇನ್ಫೆಕ್ಷನ್ ಆಗಿ ಅದು ಕೊರೋನಾ ನೆಗೆಟಿವ್ ರಿಪೋರ್ಟ್ ಬಂತು. ಇನ್ನು ಮುಂದೆನೂ ನಾವು ನೋಡ್ಕೋಬೇಕಾಗಿರುವ ಕೆಲವು ವಿಷಯಗಳಿದೆ, ಮೇನ್ಲಿ ಆಹಾರ. ಸೊ ಯಾಕೆಂದರೆ ಯಾರು ಹೆಚ್ಚಿಗೆ ಜಂಕ್ ಫುಡ್ಸ್ ತಿಂತಾರೋ, ಯಾರು ತುಂಬ ಆಹಾರ ತಗೊಳ್ತಾರೋ ಅವರಿಗೂ ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ತುಂಬ ಒಂದು ತಪ್ಪು ಕಲ್ಪನೆ ಇದೆ, ಲೈಕ್ ಕೋವಿಡ್ ಇನ್ಫೆಕ್ಷನ್ ಆಲ್ಕಹಾಲ್ ತಗೊಳ್ಳೋರಿಗೆ ಅಥವಾ ಡ್ರಿಂಕ್ಸ್ ಮಾಡೋರಿಗೆ ಕೋವಿಡ್ ಬರಲ್ಲ, ಕೊರೋನಾ ಬರಲ್ಲ. ಇದೆಲ್ಲ ವೆರಿ ಫಾಲ್ಸ್ ನ್ಯೂಸ್ಗಳು. ಈಗ ತುಂಬ ವಿಡಿಯೋಸು ಪ್ರಚಾರದಲ್ಲಿದೆ, ಅದು ಕೂಡ ನೀವು ರಿಲಯಬಲ್ ಸೋರ್ಸಸ್ಸಿಂದ ಇರುವಂಥ ವಿಡಿಯೋಗಳನ್ನು ಮಾತ್ರ ನೋಡಿ. ಯಾಕೆಂದರೆ ತುಂಬ ವಿಡಿಯೋಸ್ ನೋಡಿದಾಗ ನಮಗೆ ತುಂಬ ತಪ್ಪು ನಾಲೆಜ್ ಸಿಗುತ್ತೆ, ಅದರಿಂದ ನಾವೇನಾದರೂ ಒಂದು ಮಿಸ್ಟೇಕ್ ಮಾಡುವ ಸಾಧ್ಯತೆಗಳು ಇರುತ್ತೆ. ಸೊ ರಿಲಯಬಲ್ ಸೋರ್ಸಸ್ಸಿಂದ ಇರುವ ವಿಡಿಯೋನ ಮಾತ್ರ ನೀವು ಆಕ್ಸೆಪ್ಟ್ ಮಾಡಿ. ಸೊ ಈ ಆಲ್ಕಹಾಲ್ ತಗೊಳ್ಳೋದ್ರಿಂದ ಕೊರೋನಾ ಏನೂ ಬರದೇ ಇರಲ್ಲ. ಸೊ ಆ್ಯಂಡ್ ಈವನ್ ಕೋವಿಡ್ ಇನ್ಫೆಕ್ಟೆಡ್ ಆದವರು ಆಲ್ಕಹಾಲನ್ನು ತಗೊಂಡ್ರೆ, ಈಗ ಕೊರೋನಾ ಬಂತು, ಒಂದು 1 ವೀಕಲ್ಲಿ ನೆಗೆಟಿವ್ ಆಯಿತು, ಇನ್ನು ನಾವು ಕುಡಿಬಹುದು ಅಂತ ಹೇಳಿ ಕುಡಿದ್ರೆ ಏನಾಗುತ್ತೆ, ಅವರ ಇಮ್ಯುನಿಟಿಯನ್ನು ಅದು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಇನ್ನೂ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಕೋವಿಡ್ ಇನ್ಫೆಕ್ಷನ್ ಆದಮೇಲೆ ಅವರು ಆಲ್ಕಹಾಲ್ ತಗೋಬಾರ್ದು, ಅದರೊಟ್ಟಿಗೆ ಸಿಗರೆಟ್ ಸ್ಮೋಕಿಂಗು ಮಾಡಬಾರ್ದು, ತಂಬಾಕು ತಗೋಬಾರ್ದು. ಸೊ ಇದನ್ನು ನಾವು ಸ್ಟ್ರಿಕ್ಟ್ಲಿ ನೋಡ್ಕೋಬೇಕು. ಇನ್ನು ಏನಂದರೆ ನಿಮಗೆಲ್ಲ ಗೊತ್ತಿದೆ, ಈಗ ವೈಟಮಿನ್ ಸಿ, ವೈಟಮಿನ್ ಡಿ, ವೈಟಮಿನ್ ಎ ಇದು ಹೆಚ್ಚಿಗೆ ಇರುವಂಥ ಆಹಾರ ತಗೊಳ್ಳಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಷ್ಟೋ ಮನೆಗಳಲ್ಲಿ ನೋಡಿದರೆ ಈಗ ವೈಟಮಿನ್ ಸಿ ಟ್ಯಾಬ್ಲೆಟ್ಸ್ ಇದೆ ಅಥವಾ ವೈಟಮಿನ್ ಡಿ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರೆ. ಈ ಥರ ಲೈಫ್ ಸ್ಟೈಲ್ ಚೇಂಜಸ್ ನಮಗೆ ಗೊತ್ತಾಗಿದೆ. ಈಗ ಯಾವಾಗ ಕೋವಿಡ್ ಬಂತು ಅದಾದಮೇಲೆ ನಾವು ಎಲ್ಲರೂ ಇಮ್ಯುನಿಟಿ ಹಿಂದೆ ಹೊಡ್ತಾ ಇದ್ವಿ, ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಅಥವಾ ಎಲ್ಲ ವೆಬ್ಸೈಟಿಗೆ ಹೋಗಿ ಇಮ್ಯುನಿಟಿ ಬೂಸ್ಟರ್ಸನ್ನು ತಗೊಳ್ಳಿಕ್ಕೆ ನೋಡ್ತಾ ಇದ್ವಿ. ಸೊ ನಾವು ನಮ್ಮ ರೆಗ್ಯುಲರ್ ಆಗಿರುವಂಥ ಆಹಾರ ಚೆನ್ನಾಗಿಟ್ಕೊಂಡ್ರೆ, ಅದರಲ್ಲೆಲ್ಲ ಪೌಷ್ಟಿಕಾಂಶಗಳು ಇದ್ದರೆ ನಮಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಕೋವಿಡ್ ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಇದರೊಟ್ಟಿಗೆ ಒಳ್ಳೆ ನಿದ್ರೆ ಮಾಡಬೇಕು ಆ್ಯಂಡ್ ಚೆನ್ನಾಗಿ ವ್ಯಾಯಾಮ ಮಾಡಬೇಕು. ಸೊ ಮೇನ್ಲಿ ಆಹಾರದಲ್ಲಿ ನಾವೇನೇನು ಮಾಡಬೇಕು ಅಂತ ನೋಡೋಣ. ಸೊ ಒಂದು ಫ್ರೂಟ್ಸ್ಗಳನ್ನು ಹೆಚ್ಚಿಗೆ ಇನ್ಕ್ಲೂಡ್ ಮಾಡಬೇಕು. ಸೊ ಫ್ರೂಟ್ಸ್ಗಳನ್ನು ಹೆಚ್ಚಿಗೆ ಇನ್ಕ್ಲೂಡ್ ಮಾಡಿದರೆ ನಿಮ್ಮ ಆಹಾರದಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಯಾವುದಾದ್ರೂ ಒಂದು ಸಿಟ್ರಸ್ ಫ್ರೂಟ್ಸು ಅದೇ ಥರ ಫ್ರೂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದರೆ ಅಥವಾ ಎಲ್ಲೋ ಫ್ರೂಟ್ಸನ್ನು ಇನ್ಕ್ಲೂಡ್ ಮಾಡಿದರೆ ಒಳ್ಳೆ ವೈಟಮಿನ್ ಸಿ ಮತ್ತು ವೈಟಮಿನ್ ಎ ಸಿಗುತ್ತೆ ನಿಮಗೆ. ಸೊ ವೈಟಮಿನ್ ಸಿ ಏನು ಮಾಡುತ್ತೆ, ಅದು ನಿಮ್ಮ ರೆಸ್ಪಿರೇಟರಿ, ನಮ್ಮ ಲಂಗ್ ಫಂಕ್ಷನ್ಸನ್ನು ಇಂಪ್ರೂವ್ ಮಾಡುತ್ತೆ. ಈ ಕೋವಿಡ್ ಪೇಷಂಟ್ಸಲ್ಲಿ ಏನು ಆಕ್ಸಿಡೇಟಿವ್ ಪ್ರಾಸೆಸ್ಸಿಂದ ಏನು ಫ್ರೀ ರ್ಯಾಡಿಕಲ್ಸ್ ಅಥವಾ ಏನು ಸೈಟೋಕೈನ್ಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಕೂಡ ಈ ವೈಟಮಿನ್ ಸಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ವೈಟಮಿನ್ ಸಿ ಹೆಚ್ಚಿಗೆ ಇರುವಂಥ ಆಹಾರಗಳನ್ನು ಸೇವಿಸಬೇಕು. ಸೊ ಒಳ್ಳೆ ವೈಟಮಿನ್ ಸಿ ನಮ್ಮ ಫ್ರೂಟ್ಸ್ಗಳಲ್ಲಿದೆ, ಫ್ರೂಟ್ಸಲ್ಲಿ ಸಿಗ್ಬೋದು, ಅಥವಾ ಲೆಮನ್, ಆರೆಂಜಸ್ ಇದರಲ್ಲೆಲ್ಲ ತುಂಬ ವೈಟಮಿನ್ ಸಿ ಸಿಗುತ್ತೆ. ಸೊ ವೈಟಮಿನ್ ಎ ನಮ್ಮ ರೆಗ್ಯುಲರ್ ವೆಜಿಟೇಬಲ್ಸು ತುಂಬ ಹೆಚ್ಚಿಗೆ ತಗೊಳ್ಳಿ, ಪಪಾಯ ಈ ಥರ ಹಣ್ಣುಗಳು, ಎಲ್ಲೋ ಫ್ರೂಟ್ಸನ್ನು ಹೆಚ್ಚಿಗೆ ತಗೊಂಡ್ರು ಕೂಡ ನಮಗೆ ಚೆನ್ನಾಗಿ ವೈಟಮಿನ್ ಎ ಸಿಗುತ್ತೆ. ಇನ್ನೊಂದು ತುಂಬ ರಿಸರ್ಚಲ್ಲಿ ಕಂಡುಹಿಡಿದಿರೋದು ಏನಂದರೆ, ವೈಟಮಿನ್ ಡಿ ಲೆವೆಲ್ಸ್ ಚೆನ್ನಾಗಿರೋರಿಗೆ ಕೋವಿಡ್ ಕಾಂಪ್ಲಿಕೇಶನ್ಸ್ ಭಾಳ ಕಡಿಮೆ ಇದೆ. ಸೊ ಈ ವೈಟಮಿನ್ ಡಿ ಏನಿದೆ, ಇಟ್ಸ್ ಅ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್. ಸೊ ನಮ್ಮ ಈ ವೈಟಮಿನ್ಸ್ ಏನಿದೆ ಅದು ಫ್ಯಾಟ್ ಸೋಲ್ಯುಬಲ್ ವೈಟಮಿನ್ ಮತ್ತು ವಾಟರ್ ಸೋಲ್ಯುಬಲ್ ವಿಟಮಿನ್ ಅಂತ ಇದೆ. ಸೊ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್ ಯಾವುದು ಅಂತ ಕೇಳಿದರೆ ವೈಟಮಿನ್ ಎ, ಡಿ, ಇ, ಕೆ ಇದೆಲ್ಲ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್. ಸೊ ವೈಟಮಿನ್ ಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಆಗುವಂಥ ಭಾಳಷ್ಟು ಫಂಕ್ಷನ್ಸು ಈ ವೈಟಮಿನ್ ಡಿ ಇದ್ದರೆ ಮಾತ್ರ ಸರಿಯಾಗಿ ಆಗುತ್ತೆ. ಅದು ಮೊದಲು ಹೇಗಿತ್ತು, ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದವರಿಗೆ ರಿಕೆಟ್ಸ್ ಅಥವಾ ಓಸ್ಟಿಯೋಮಲೇಷಿಯಾ ಇಂಥ ಕಾಯಿಲೆಗಳು ಅಷ್ಟೇ ಬರ್ತಿತ್ತು ಅಂತ ತಿಳ್ಕೊಂಡಿದ್ರು. ಬಟ್ ಹಾಗಲ್ಲ, ಭಾಳಷ್ಟು ಕಾಯಿಲೆಗಳಿದೆ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಬರುವಂಥದ್ದು. ಸೊ ನಮ್ಮ ಪಾಪ್ಯುಲೇಷನ್ಲಿ ನಾವು ನೋಡಿದರೆ ಆಲ್ಮೋಸ್ಟ್ ಒಂದು ತುಂಬ ಜನರಿಗೆ, ಮೋರ್ ದ್ಯಾನ್ 60-70% ಜನರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ಅದು ಎಸ್ಪೆಷಲಿ ಲೇಡೀಸಲ್ಲಂತೂ ತುಂಬ ಇದೆ. ಆ್ಯಂಡ್ ಈ ರೀಸೆಂಟ್ ಡೇಸಲ್ಲಿ ಅದು ತುಂಬ ಹೆಚ್ಚಾಗ್ತಾ ಇದೆ. ಯಾವಾಗ ನಿಮ್ಮ ವೈಟಮಿನ್ ಡಿ ಲೆವೆಲ್ ಲೆಸ್ ದ್ಯಾನ್ 30 ನ್ಯಾನೋಗ್ರಾಮ್ ಪರ್
ml ಬ್ಲಡ್ ಇರುತ್ತೋ ಅದನ್ನು ನಾವು ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಈಗ ಈ ಕೋವಿಡ್ ಕೇಸಸ್ ನೋಡಿದಾಗ ಕೋವಿಡ್ ಕಾಂಪ್ಲಿಕೇಶನ್ಸ್ ಹೆಚ್ಚಿಗೆ ಕಂಡು ಬಂದಿದ್ದು ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದವರಲ್ಲಿ. ಸೊ ನಾವೇನು ಮಾಡಬೇಕು, ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಲಿಕ್ಕೆ ಕೊಡಬಾರ್ದು. ವೈಟಮಿನ್ ಡಿ ಫುಡ್ಡಲ್ಲಿ ನಾವು ಕರೆಕ್ಟ್ ಮಾಡುವುದು, ಬಟ್ ಮೇಜರ್ ಸೋರ್ಸ್ ಆಫ್ ವೈಟಮಿನ್ ಡಿ ಯಾವುದು ಅಂತ ಕೇಳಿದರೆ ಸನ್ಲೈಟ್. ಸೊ ನಾವು ಈಗ ಬಿಸಿಲಿಗೆ ಹೋಗುವುದೇ ಇಲ್ಲ ಅಲ್ವಾ, ನಾವೆಲ್ಲರೂ ಏನು ಮಾಡ್ತೀವಿ, ರೂಮ್ ಒಳಗೆ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಈವನ್ ಈ ಕೊರೋನಾ ಬಂದ್ಮೇಲಂತೂ ನಾವು ನಮ್ಮ ಎಲ್ಲೂ ಟೆರಸ್ಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಯಾಕಂದರೆ ಕೊರೋನಾ ಸ್ಪ್ರೆಡ್ ಆಗ್ಬೋದು ಅಂತ ಹೇಳಿ. ಸೊ ನಾವು ಏನು ಮಾಡಬೇಕು, ಬಿಸಿಲಿಗೆ ಎಕ್ಸ್ಪೋಷರ್ ಆಗಬೇಕು, ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದರೆ ನಮ್ಮ ಚರ್ಮದ ಕೆಳಗೆ ಇದು ವೈಟಮಿನ್ ಡಿ, ಯಾವಾಗ ಸನ್ಲೈಟ್ ನಮಗೆ ಚರ್ಮಕ್ಕೆ ಆಗುತ್ತಲ್ಲ ಆವಾಗ ವೈಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ. ಸೊ ಅದು ನಮ್ಮಲ್ಲಿ ಎಷ್ಟೋ ಜನ ಪೇಷಂಟ್ಸ್ ನಮ್ಮಲ್ಲಿ ಬರೋರು ನಮಗೆ ಹೇಳ್ತಾರೆ, ಸರ್ ನಾನು ಬೆಳಿಗ್ಗೆ ಎದ್ದು 7 ಗಂಟೆಯಿಂದ 8 ಗಂಟೆ ತನಕ ಏನು ಬಿಸಿಲಿದೆ ಅದರಲ್ಲಿ ಹೋಗಿ ನಿಲ್ತೀವಿ, ಸೊ ಅದು ಉಪಯೋಗ ಆಗಲ್ಲ. ಸೊ ವೈಟಮಿನ್ ಡಿ ಪ್ರೊಡಕ್ಷನ್ಗೆ ನಾವು 10 ಗಂಟೆ ನಂತರ ಇರೋ ಬಿಸಿಲು, ಅರೌಂಡ್ 11 o'clock ಆ ಟೈಮಲ್ಲಿ ಇರೋ ಬಿಸಿಲಿಗೆ ಎಕ್ಸ್ಪೋಷರ್ ಆಗಬೇಕು. ಅಲ್ಟ್ರಾವೈಲೆಟ್ ಬಿ ರೈಸ್ ಏನಿದೆ ಅದು ತಾಗಿದ್ರೆ ಮಾತ್ರ ನಮಗೆ ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಬಿಫೋರ್ 3 o'clock ಸಂಜೆ ಒಂದು 3 ಗಂಟೆ ಒಳಗೆ. ಸೊ ಈ ಬೆಳಿಗ್ಗೆ 11ರಿಂದ 3 ಗಂಟೆ ಏನು ಟೈಮ್ ಇದೆಯಲ್ಲ, ಹೆಚ್ಚಿಗೆ ಬಿಸಿಲು ಇರುತ್ತೆ ಒಪ್ಕೊಂಡೆ, ಬಟ್ ಆ ಟೈಮಲ್ಲಿ ಇರೋ ಬಿಸಿಲು ತಾಗಿದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಿ ಆಗುತ್ತೆ. ಸೊ ಅದು ನಮ್ಮ ಬಾಡಿಯಲ್ಲಿ ಒಂದು ಫ್ಯಾಟ್ ಅಂದರೆ ಒಂದು ಕೊಲೆಸ್ಟ್ರಾಲ್ ಇದೆ, ಅದು ಕನ್ವರ್ಟ್ ಆಗಿ ವೈಟಮಿನ್ ಡಿ ಪ್ರೊಡ್ಯೂಸ್ ಆಗುತ್ತೆ. ನಮ್ಮ ಲಿವರು, ಕಿಡ್ನಿ ಇದೆಲ್ಲ ಸರಿಯಾಗಿ ಫಂಕ್ಷನ್ ಆದರೆ ಮಾತ್ರ ಈ ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಿ ಆಗುತ್ತೆ. ಸೊ ವೈಟಮಿನ್ ಡಿ ಹೆಚ್ಚಿಗೆ ಇದ್ದವರಲ್ಲಿ ಕೊರೋನಾ ಕಾಂಪ್ಲಿಕೇಶನ್ಸ್ ತುಂಬ ಕಡಿಮೆ ಇದೆ. ಸೊ ಎಲ್ಲರೂ ಏನು ಮಾಡಿ, ವೈಟಮಿನ್ ಡಿ ಟೆಸ್ಟ್ ಮಾಡ್ಕೊಳ್ಳಿ. ವೈಟಮಿನ್ ಡಿ ಯಾರಿಗೆ ಡೆಫಿಷಿಯನ್ಸಿ ಇದೆಯೋ, ಯಾರಿಗೆ <30 ಇದೆಯೋ ಅವರು ಬೇಕಾದ್ರೆ ವೈಟಮಿನ್ ಡಿ ಟ್ಯಾಬ್ಲೆಟ್ಸ್ ತಗೋಬೋದು. ಅಥವಾ ಸೋರ್ಸಸ್ ಇದೆ, ಫುಡ್ಡಲ್ಲಿರೋ ಸೋರ್ಸಸ್ ಇದೆ, ಬಟ್ ಅದರಿಂದ ಸ್ವಲ್ಪ ಕಡಿಮೆ ಅಬ್ಸಾರ್ಪ್ಷನ್ ಆಗುತ್ತೆ ವೈಟಮಿನ್ ಡಿ. ಸೊ ಅದು ಲೈಕ್ ಹಾಲು ಇರ್ಬೋದು, ಮೊಟ್ಟೆ ಇರ್ಬೋದು, ಅಥವಾ ಚೀಸ್ ಇರ್ಬೋದು, ಇಂಥ ಫುಡ್ ಐಟಮ್ಸಲ್ಲಿ ವೈಟಮಿನ್ ಡಿ ನಮಗೆ ಸಿಗುತ್ತೆ. ಸೊ ಅದು ತಗೊಳ್ಳಿ. ಅದರೊಟ್ಟಿಗೆ ಪ್ರತಿಯೊಬ್ಬರು ಕೂಡ ಪ್ರತಿ ದಿವಸ 10 ನಿಮಿಷ, ಭಾಳ ಹೊತ್ತು ಬೇಡ. ಈ ಕೆಲವರು ಹೇಳ್ತಾರೆ ನಾನು ಕಪ್ಪಗಿದ್ದೇನೆ, ಸೊ ನನಗೆ ತುಂಬ ವೈಟಮಿನ್ ಡಿ ಇದೆ. ತಪ್ಪು. ಸೊ ಕಪ್ಪಗಿದ್ದವರು 10 ನಿಮಿಷ ನಿಂತರೆ ಸಾಕಾಗಲ್ಲ. ಯಾರಿಗೆ ಮೆಲಾನಿನ್ ಪಿಗ್ಮೆಂಟ್ ಹೆಚ್ಚಿಗೆ ಇದೆಯೋ ಅವರು 10 ನಿಮಿಷ ಬದಲು 20 ನಿಮಿಷ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಮಾತ್ರ ಅವರಿಗೆ ವೈಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ. ಸೊ ಯಾರು ತುಂಬ ಬೆಳ್ಳಗಿದ್ದಾರೋ ಅವರು 10 ನಿಮಿಷ ನಿಂತರೂ ಸಾಕಾಗುತ್ತೆ. ಸೊ ನಾವೆಲ್ಲ ಬಟ್ಟೆ ಹಾಕೊಂಡು ಹೋಗಿ ಬಿಸಿಲಲ್ಲಿ ನಿಂತರೂ ಉಪಯೋಗ ಇಲ್ಲ. ಅಟ್ಲೀಸ್ಟ್ ಒಂದು ಶರ್ಟ್ ತೆಗೆದು ಅಥವಾ ಹಾಫ್ ಸ್ಲೀವ್ಸ್ ಎಲ್ಲ ಹಾಕೊಂಡು ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳಿ ಒಂದು 10 ನಿಮಿಷ, ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಎಲ್ಲೋ ನಾವು ಈಗ ಕಿಟಕಿಯಿಂದ ಬಿಸಿಲು ಬರ್ತಾ ಇದೆ, ಕಿಟಕಿ ಒಳಗಿಂದ ಬಿಸಿಲು ಬರ್ತಾ ಇದೆ, ಅದು ನಾವು ಗ್ಲಾಸ್ ಎಲ್ಲ ಹಾಕೊಂಡಿದ್ವಿ, ಅದರಲ್ಲಿ ಕೂಡ ವೈಟಮಿನ್ ಡಿ ಪ್ರೊಡಕ್ಷನ್ ಆಗಲ್ಲ. ಯಾಕೆಂದರೆ ಎಲ್ಲ UV ರೈಸ್ ಏನಿದೆ ಅದು ರಿಫ್ಲೆಕ್ಟ್ ಆಗಿಬಿಡುತ್ತೆ. ಸೊ ಪ್ಯೂರ್ ಸನ್ಲೈಟಿಗೆ ಹೊರಗಡೆ ನಿಮ್ಮ ಅಂಗಣಕ್ಕೆ ಹೋಗಿ ಅಥವಾ ನಿಮ್ಮ ಟೆರೆಸ್ಗೆ ಹೋಗಿ ಒಂದು 10 ನಿಮಿಷ ಬಿಸಿಲಲ್ಲಿ ನಿಂತ್ಕೊಳ್ಳಿ. ಆಫ್ಟರ್ 11 o'clock ನಿಂತ್ಕೊಳ್ಳಿ, ಒಂದು 10 ನಿಮಿಷ ನಿಂತ್ಕೊಳ್ಳಿ, ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಇನ್ನೂ ಇಲ್ಲ ಅಂದರೆ ಹತ್ತಿರ ಇರೋ ಯಾರ್ದಾದ್ರೂ ಕ್ಲಿನಿಕ್ಕಿಗೆ ತೋರಿಸಿ, ವೈಟಮಿನ್ ಡಿ ಡೆಫಿಷಿಯನ್ಸಿ ತುಂಬ ಇದೆ ಅಂದರೆ ಹತ್ತಿರ ಇರೋ ಕ್ಲಿನಿಕ್ಕಿಗೆ ತೋರಿಸಿ ಅವರು ವೈಟಮಿನ್ ಡಿ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಏನಾದರೂ ಒಂದು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದು ಮೆಡಿಕಲ್ ಶಾಪಿಂದ ತಗೊಂಡ್ರು ಕೂಡ ಸಾಕಾಗುತ್ತೆ. ಅದು ರೆಗ್ಯುಲರ್, ಈಗ ಡಾಕ್ಟರ್ ಹೇಳಿದ್ದಾರೆ ವೈಟಮಿನ್ ಡಿ ತಗೋಬೇಕು, ಒಂದು 60,000 ಇಂಟರ್ನ್ಯಾಷನಲ್ ಯೂನಿಟ್ದು ವೈಟಮಿನ್ ಡಿ ಟ್ಯಾಬ್ಲೆಟ್ ದಿವಸ ತಿಂದರೆ ಅದು ಲಿವರ್ ಟಾಕ್ಸಿಸಿಟಿಗೂ ಕಾರಣ ಆಗುತ್ತೆ. ಸೊ ಎಲ್ಲದು ಕರೆಕ್ಟಾಗಿ ಒಂದು ಮೆಡಿಕಲ್ ಪ್ರಾಕ್ಟೀಷನರ್ ಹತ್ರ ಹೋಗಿ ಕೇಳಿಕೊಂಡು ಮಾಡಬೇಕು. ಸೊ ನಾನು ಈಗ ಹೇಳಿರೋ ಪಾಯಿಂಟ್ಸ್ ಏನಿದೆ, ಸೊ ಫಸ್ಟು ನಾವು ನೆಗ್ಲಿಜೆನ್ಸಿ ಅದನ್ನು ಅಂದರೆ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ನಾನು ತುಂಬ ಯಂಗ್ ಆಗಿದ್ದೇನೆ, ನನಗೆ ಒಳ್ಳೆ ಬಾಡಿ ಇದೆ, ನಾನು ಒಳ್ಳೆ ಆ್ಯಕ್ಟಿವ್ ಆಗಿದ್ದೇನೆ, ನನಗೆ ಕೊರೋನಾ ಬರಲ್ಲ, ಆ ಥರ ಯಾವತ್ತೂ ವಿಚಾರ ಮಾಡಬೇಡಿ. ಯಾರಿಗೂ ಬೇಕಾದ್ರೂ ಬರ್ಬೋದು, ಆ್ಯಂಡ್ ಯಾರಿಗೂ ಆ ಕಾಂಪ್ಲಿಕೇಶನ್ಸ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಎರಡನೇದು, ನಾವು ಆ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದರೆ, ನಮಗೆ ಏನೋ ಒಂದು ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಇದೆ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲರಿಗೂ ಹೆದರಿಕೆ ಇರುತ್ತೆ, ಇನ್ಕ್ಲೂಡಿಂಗ್ ಮೀ, ನನಗೂ ಹೆದರಿಕೆ ಆಗುತ್ತೆ. ಈಗ ಬ್ರೀತಿಂಗ್ ಪ್ರಾಬ್ಲಮ್ ಆದ್ಕೊಳ್ಳೋ, ಕೋವಿಡ್ ಆಗಿದೆಯೇನೋ, ಏನೋ ಸಮಸ್ಯೆ ಇದೆಯೇನೋ. ಸೊ ಏನಾದರೂ ಆ ಥರ ಕಂಡು ಬಂದರೆ, ಎಸ್ಪೆಷಲಿ ಇನ್ಫೆಕ್ಷನ್ ಆದವರಲ್ಲಿ, ತುಂಬ ಆಂಗ್ಸೈಟಿ ಇದ್ದವರಿಗೆ ಕೂಡ ಆಗುತ್ತೆ, ಕೆಲವರಿಗೆ ಅಸಿಡಿಟಿ ಇದ್ದರೂ ಆಗುತ್ತೆ. ಸೊ ಆ ಥರ ಅಲ್ಲ, ಈಗ ಏನಾದರೂ ಒಂದು ಸಿಂಪ್ಟಮ್ಸ್ ಇದೆ, ಅವರಿಗೆ ರನ್ನಿಂಗ್ ನೋಸ್ ಇತ್ತು, ಅಥವಾ ಕೆಮ್ಮಿತ್ತು, ಅಥವಾ ಜ್ವರ ಇತ್ತು ಸ್ವಲ್ಪ ದಿವಸ ಹಿಂದೆ, ಒಂದು ವಾರದಲ್ಲಿ ಜ್ವರ ಕಡಿಮೆ ಆಗಿ, ಈ ಥರ ಏನಾದರೂ ವಾರ್ನಿಂಗ್ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಂಡು ಬಂದರೆ ಇಮ್ಮಿಡಿಯೇಟ್ಲಿ ನೀವು ಮೆಡಿಕಲ್ ಅಸಿಸ್ಟೆನ್ಸ್ ತಗೋಬೇಕಾಗುತ್ತೆ. ಆ್ಯಂಡ್ ಮೂರನೇದು, ಚೆನ್ನಾಗಿ ಒಂದು ಸ್ವಲ್ಪ ಆಹಾರ ಕ್ರಮ ಕರೆಕ್ಟಾಗಿ ಫಾಲೋ ಮಾಡಿ. ಆ್ಯಂಡ್ ಈ ವೈಟಮಿನ್ ಡಿ ಒಂದೇ ಅಲ್ಲ, ಅದರೊಟ್ಟಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರಿಗೆ ಕೂಡ, ಈ ತುಂಬ ಧಾನ್ಯಗಳು ಯಾರು ತಿಂತಾರೆ, ತುಂಬ ಮೈದಾ ಯಾರು ತಿಂತಾರೆ, ತುಂಬ ಸಕ್ಕರೆ ಯಾರು ಉಪಯೋಗಿಸ್ತಾರೆ, ಇವರಿಗೂ ಕೂಡ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಇದೆ. ಈಗೆಲ್ಲ ನಾವು ಆರಾಮಾಗಿ ಮನೆಯಲ್ಲೇ ಇದ್ವಿ, ಯಾಕೆ ಕೊರೋನಾ ಇದೆ, ಡ್ಯೂಟಿಗೆ ಹೋಗೋದು ಬೇಡ, ಮನೆಯಲ್ಲಿ ಕೂತ್ಕೊಂಡು ಬೇರೆ ಬೇರೆ ಥರದ್ದು ಡಿಶಸ್ ಮಾಡಿ ತಿಂದರೆ, ಹೈ ಶುಗರ್ ಇರುವಂಥ ಕಂಟೆಂಟ್ ಇರೋ ಇದು ತಿಂದರೆ ಕೊರೋನಾ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಹೆಚ್ಚಿಗೆ ಇದೆ. ಸೊ ನಮ್ಗೆ ಈಗ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದೆ, ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ಅವರ್ ಹೆಲ್ತ್.
ಒಳ್ಳೆ ಹೆಲ್ತಿ ಆಗಿರೋ ಆಹಾರ ತಗೊಳ್ಳಿ, ಹೆಚ್ಚಿಗೆ ತರಕಾರಿಗಳನ್ನು ಉಪಯೋಗಿಸಿ, ಒಳ್ಳೆ ಪ್ರೋಟೀನ್ ತಗೊಳ್ಳಿ. ಈವನ್ ಕೊರೋನಾ ಇದ್ದವರಿಗೆ ಪ್ರೋಟೀನ್ ಕೂಡ ಬೇಕು, ಅದಕ್ಕೆ ಎಗ್ ವೈಟ್ ಡೈಲಿ ಒಂದು ಮೊಟ್ಟೆ ತಗೊಳ್ಳಿ. ಸೊ ಚೆನ್ನಾಗಿ ಪ್ರೋಟೀನ್ ತಗೊಳ್ಳಿ, ಒಳ್ಳೆ ವೈಟಮಿನ್ ಡಿ, ವೈಟಮಿನ್ ಸಿ, ವೈಟಮಿನ್ ಎ ಇರುವ ಆಹಾರಗಳನ್ನ ತಗೊಳ್ಳಿ, ಒಳ್ಳೆ ಚೆನ್ನಾಗಿ ನೀರು ಕುಡೀರಿ, ಒಂದು ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಿ, ದಿವಸಕ್ಕೆ ಒಂದು 7 ರಿಂದ 9 ತಾಸಾದರೂ ಚೆನ್ನಾಗಿ ನಿದ್ರೆ ಮಾಡಿ. ಈಗೆಲ್ಲ ಫ್ರೀ ಇದ್ವಿ ಅಂತ ಹೇಳಿ ಮಧ್ಯರಾತ್ರಿ 12 ಗಂಟೆ 1 ಗಂಟೆ ತನಕ ಕೂತ್ಕೊಂಡು ಟಿವಿ ನೋಡಬೇಡಿ, ಮೊಬೈಲ್ ಯೂಸ್ ಮಾಡಬೇಡಿ. ಸೊ ಆದಷ್ಟು ರೆಸ್ಟ್ ತಗೊಳ್ಳಿ, ನಿಮ್ಮ ಬಾಡಿಯನ್ನು ರೀಜನರೇಟ್ ಮಾಡಿ. ಸೊ ಇದು ಬಿಟ್ಟು ನಾವೊಂದು ಅಂಗಡಿಗೆ ಹೋಗಿ ನನಗೆ ಇಮ್ಯುನಿಟಿ ಬೇಕು ಅಂತ ಹೇಳಿ ಯಾವುದಾದ್ರೂ ಇಮ್ಯುನಿಟಿ ಬೂಸ್ಟರ್ಸನ್ನು ತಗೊಂಡು ಏನೂ ಉಪಯೋಗ ಇಲ್ಲ. ನಾನು ಈ ಹೇಳಿರುವಂಥ ಟಿಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಆಟೋಮ್ಯಾಟಿಕ್ಲಿ ನಿಮ್ಮ ಇಮ್ಯುನಿಟಿ ಚೆನ್ನಾಗಾಗುತ್ತೆ. ಇದು ಒಂದ್ಸಲ ಕೊರೋನಾ ಬಂತು, ಫಸ್ಟ್ ವೇವ್ ಬಂತು, ಎಲ್ಲರೂ ಮಾಸ್ಕ್ ಹಾಕಿದ್ವಿ, ಮತ್ತೆ ನಮಗೆ ಮರ್ತೋಯ್ತದು. ಸೊ ಹಾಗಾಗಿ ಈಗ ರಿಮೈಂಡರ್ ಸೆಕೆಂಡ್ ವೇವ್ ಬಂದಿದೆ. ಸೊ ಇನ್ನು ಇದಾದ್ಮೇಲೆ ನಾವು ಅದೇ ಥರ ಫಾಲೋ ಮಾಡ್ಲಿಕ್ಕೆ ಹೋದರೆ ಇನ್ನೂ ಕಾಂಪ್ಲಿಕೇಶನ್ಸ್ ಹೆಚ್ಚಾಗುತ್ತೆ. ಸೊ ನಾವೇನು ಮಾಡಬೇಕು, ಎಲ್ಲರೂ ಮಾಸ್ಕನ್ನು ಉಪಯೋಗಿಸಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ, ನಾನೀಗ ಹೇಳ್ಕೊಟ್ಟಿರುವಂಥ 4-5 ಟಿಪ್ಸ್ಗಳೇನಿದೆ ಅದನ್ನೆಲ್ಲ ಚೆನ್ನಾಗಿ ಫಾಲೋ ಮಾಡಿ. ಲೆಟ್ ಅಸ್ ಆಲ್ ಫೈಟ್ ಅಗೇನ್ಸ್ಟ್ ಕೊರೋನಾ. ಥ್ಯಾಂಕ್ ಯು.